ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಬಾವ ಬಂದ್ಬಿಟ್ಟು ನಮ್ಮನ್ನ ಪಿಕ್ ಮಾಡಿದ್ರು. ಅವತ್ತಂತೂ ಮಳೆ ನಮ್ಮ ಹಾಸನಲ್ಲಂತೂ ಒಂದು 5 ಮಿನಿಟ್ಸ್ ಕೂಡ ಮಳೆ ನಿಲ್ತಾನೆ ಇಲ್ಲ, ಅಷ್ಟು ಜೋರಾಗಿ ಬರ್ತಾನೆ ಇದೆ ಮಳೆ ಅಂತೂ. ಮಳೆಯಲ್ಲೇ ನೆನ್ಕೊಂಡು ನಾವು ಫಸ್ಟ್ ಬಸ್ಸಿಗೆ ಹೋಗೋಣ ಅಂತ ಫಸ್ಟ್ ಬಸ್ಸಿಗೆ ಹೋದ್ವಿ. ಸೊ ದಟ್ ನಾವಲ್ಲಿ 7:30 ಅಷ್ಟೊತ್ತಿಗೆ ರೀಚ್ ಆಗ್ಬೋದು. ಬೆಟ್ಟಕ್ಕೆ ಹೋಗೋಷ್ಟೊತ್ತಿಗೆ ದರ್ಶನಕ್ಕೆ ಈಸಿಯಾಗಿ ಸಿಗುತ್ತೆ ಅಂತ ಬೇಗನೆ ಎದ್ದು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ದಿನ ಬಂದ್ಬಿಟ್ಟು ಅಮ್ಮನವ್ರನ್ನ ಹುಟ್ಟಿದ ದಿನ, ಅವತ್ತು ಹೋಗಿದ್ವಿ. ಫೈನಲಿ ನಾವು ಮೈಸೂರಿಗೆ ತಲುಪಿದ್ದೀವಿ. ಸೊ ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಮೈಸೂರಲ್ಲಿ ಜಾಸ್ತಿ ಮಳೆನೇ ಇಲ್ಲ, ಬಟ್ ನಮ್ಮ ಹಾಸನಲ್ಲಿ ಸಿಕ್ಕಾಬಟ್ಟೆ ಮಳೆ. 5 ನಿಮಿಷನೂ ಬಿಡ್ತಾ ಇಲ್ಲ. ಯಶಕ ನೋಡಿ, ಇಲ್ಲಿ ನೋಡಿ, ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಜನ. ಆಲ್ರೆಡಿ ಅರೌಂಡ್ 7 o'clock ಆಗಿದೆ. ಆ್ಯಕ್ಚುಲಿ ಅಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದರು. ಪ್ಲಾಸ್ಟಿಕ್ ಐಟಮ್ಸ್ನ ಎಲ್ಲ ಫುಲ್ ಚೆಕ್ ಮಾಡಿ ಬಿಡ್ತಿದ್ರು. ಪ್ಲಾಸ್ಟಿಕ್ಸ್ ಕವರ್ಸ್ನ ಏನೂ ಅಲೋ ಮಾಡ್ತಾ ಇರಲಿಲ್ಲ. ಬೆಟ್ಟದ ತನಕ ಏನೂ ತೊಗೊಂಡು ಹೋಗ್ಬಾರ್ದು ಅಂತ ಅಲ್ಲೇ ರಿಸ್ಟ್ರಿಕ್ಟ್ ಮಾಡಿ ಎಲ್ಲದನ್ನು ಇಸ್ಕೊಂಬಿಟ್ಟು ಅಲ್ಲೇ ಬಿಡ್ತಿದ್ರು. ಅದಾದ್ಮೇಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಬೆಟ್ಟ ಹತ್ತಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಅಲ್ಲೊಂದು ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲಿಂದ ನೆಕ್ಸ್ಟ್ ಹೊರಟ್ವಿ. ಅಲ್ಲಿ ತುಂಬ ಕುಂಕುಮ ಮತ್ತು ಅರಿಶಿನ ಹಚ್ತಿರೋದ್ರಿಂದ ಸ್ಟೆಪ್ಸ್ ಅಂತೂ ಮಳೆ ಬಂದಿರೋದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಜಾರ್ತಾಯಿತ್ತು. ಪ್ಲೀಸ್ ದಯವಿಟ್ಟು ಈ ಮಳೆ ಟೈಮಲ್ಲೂ ಕುಂಕುಮ ಹಚ್ಚಕ್ಕೆ ಹೋಗಬೇಡಿ. ಫೈನಲಿ 500 ಸ್ಟೆಪ್ಸ್ನ ಹತ್ತಿದ್ದೀವಿ. ಹೆಂಗೆ ಅನ್ನಿಸ್ತಿದೆ ನೀವು ಹೇಳಿ? ನಾನು ಹಿಂಗೆ ಜನ ಹೆಂಗೆ ಅನ್ನಿಸ್ತಿದೆ? ಇನ್ನೂ ಹತ್ತಕ್ಕೆ ಜೋಶ್ ಬರ್ತದೆ. ಇನ್ನೂ ಹೆಂಗಿದೆ ರಶ್ಶು? 700 ರಶ್ಶು ತುಂಬ ಇದೆ. ಅಬ್ಬಾ, ಎಲ್ಲ ಹತ್ತುತ್ತಾನೆ ಇದ್ದಾರೆ. ಬಿಸಿಲು ನೋಡಿ ಎಷ್ಟೋ ದಿನಗಳೇ ಆಗೋಯ್ತಲ್ಲ. ಹಾಂ, ನಮ್ಮ ಹಾಸನಲ್ಲಂತೂ ಇಲ್ಲ ಬಿಸಿಲು, ಎಲ್ಲ ಅಲ್ವಾ? ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿದೆ. ಹಾಂ, ಹೇಳಿ ಈಗ ಎಷ್ಟಾಯಿತು? ಸೊ ಇನ್ 300 to 400 ಅಷ್ಟೇ ಇರೋದು ಸ್ಟೆಪ್ಸು. ನಂದಿ ಹತ್ರ ಬಂದಿದ್ದೀವಿ. ಬೇಗ ಹತ್ತಿದ್ರೆ ಬೇಗ ಕ್ಯೂಯಲ್ಲಿ ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ನೋಡಿ, ನಾವು ಆಲ್ರೆಡಿ 7:30 ಹತ್ತಕ್ಕೆ ಇರ್ಬೋದು. 1 ಅವರಲ್ಲಿ ಅರ್ಧ ಮೆಟ್ಲು ಹತ್ತಿದ್ದೀವಿ. ಓ ಅಟ್ಯಾಕಿಂಗ್ ಫೈನಲಿ ನಂದೀಶ್ವರ. ಐಡಿಯಾ ಅನ್ನೋದು ಅಯ್ಯೋ, ಏನೋ ಆಧಾರ್ ಕಾರ್ಡ್ ತಡಿದಾರ ಕೇಳ್ತೀನಿ ತಡೀರಿ ಅಂದ್ರೆ ಅದು ಇನ್ನೂ ಮಾಸ್ಟರ್ ಪ್ಲಾನು, ಅದು ಎಲ್ಲ ತಗೊಂಡಿದ್ದೀವಿ. ಆ ಮೆಟ್ಲು ಹತ್ತೋ ತನಕನೂ ಅಲ್ಲಲ್ಲಿ ಕುತ್ಕೊಂಡು ಭಜನೆಗಳನ್ನ ಮಾಡ್ತಾಯಿದ್ರು. ಅವತ್ತು ಬೇರೆ ಅಮ್ಮನವ್ರನ್ನ ಹುಟ್ಟಿದ್ದಬ್ಬ, ಅದಕ್ಕೋಸ್ಕರ ಸ್ವಲ್ಪ ಗ್ರ್ಯಾಂಡಾಗೇ ನಡೀತಾಯಿತ್ತು ಚಾಮುಂಡಿ ಬೆಟ್ಟದಲ್ಲಂತೂ. ಹಾಯ್, ಅಂತೂ ಬೆಟ್ಟ ಹತ್ತಿದ್ವಿ. ಅನುಷಾ ಮೇಡಮ್ ಅವರು ತುಂಬ ಸುಸ್ತಾಗ್ಬಿಟ್ಟವ್ರೆ ನೋಡಿ, ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅನುಷಾ ಮೇಡಮ್ ಅವರು ಮಾತಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಬಟ್ಟೆ ಬ್ಯುಸಿಯಲ್ಲಿ ಬೆಟ್ಟ ಹತ್ತಿದ್ದಾರೆ. ಮಾತು ಒಂದು ಬಲ್ಲ ಮಾತಾಡ್ತಾರೆ. 9 o'clock ನೋಡಿ. ಜನ ನೋಡಿ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ಗೊತ್ತಿಲ್ಲ ದರ್ಶನ ಹೆಂಗೆ ಮಾಡ್ತೀವಿ ಅಂತ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಮೆಟ್ಲು ತುಂಬ ಕುಂಕುಮ ಹಚ್ಚಿದ್ದಾರೆ. ಅದು ಮಳೆ ಬಂದು ಹತ್ತೋರ್ಗೆ ಎಷ್ಟು ಸ್ಕಿಡ್ ಆಗ್ತಿತ್ತು ಅಂದರೆ ಹತ್ತೋಕ್ಕೆ ಆಗ್ತಿಲ್ಲ ನಮಗೆ, ಅಷ್ಟು ಸ್ಕಿಡ್ ಆಗ್ತಿತ್ತು. ಅಂತೂ ಇಂತೂ ನಾವು ಅಮ್ಮನವ್ರ ಬೆಟ್ಟ ತಲುಪಿದ್ದೀವಿ. ಈ ಜಗನ್ಮಾತೆ ಎಲ್ಲರನ್ನೂ ಕಾಪಾಡಪ್ಪ. ಬೇಡ, ಎಷ್ಟು ರಶ್ ಇದೆ ನೋಡಿ.
ನಾವು 8:30 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಈ 300 ರುಪೀಸ್ ಕ್ಯೂಲೇ ಇಷ್ಟು ಜನ ನಿಂತಿದ್ರು. ಅದರಲ್ಲೂ ನಮ್ದೊಂದು ಚಿಕ್ಕದಾಗಿ ಒಂದು ಸೆಲ್ಫಿ ತಗೊಂಡು ಹಂಗೆ ಮೂವ್ ಆದ್ವಿ ಕ್ಯೂಯಲ್ಲಿ. ಇವರು ರಶ್ ಇಲ್ಲ ಅಂತ 300 ರುಪೀಸ್ ಕ್ಯೂಲ್ ಕರ್ಕೊಬಂದಾರ. ಅಲ್ಲಿ ನೋಡಿದ್ರೆ ಇನ್ನೂ 2-3 ಲೈನ್ 4-5 ಲೈನ್ ಇದೆ. ಮಾತಾಡ್ಕೊಂಡು ಬಂದಿದ್ದೀವಿ ನೋಡಿ. ಇಲ್ಲಿ ಬರೀ 4-5 ಲೈನ್ ಇದೆ. ನೀನು ನಾರ್ಮಲ್ ಕ್ಯೂ ಹೋಗಿದ್ರೆ ಸಂಜೆ ಆಗಲ್ಲ. ಅಲ್ಲಿ ಹಿಂಗೆ ಮೆಟ್ಲು ಪ್ರಶ್ನೆ ಎಲ್ಲ ಆ ಥರ ವ್ಯವಸ್ಥೆ ಇತ್ತು. ಈಗ ಅದೆಲ್ಲ ತೆಗೆದಿದ್ದಾರೆ. ಇವಾಗೆಲ್ಲ ಫುಲ್ ಡಿಸಿಪ್ಲಿನ್ ಮಾಡಿದ್ದಾರೆ. 10 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಇನ್ನೂ ಹೋಗಿಲ್ಲ. ಎಷ್ಟು ಗಂಟೆಗೆ ಹೋಗ್ತೀವಿ ನಾವು? 10:30 ಇಲ್ಲ 11 ಅಷ್ಟೊತ್ತಿಗೆ ದರ್ಶನ ಆಗುತ್ತೆ. ಈಗ 9:57 ವಾಚ್ ತೋರಿಸಿ 9:58 ಹೋಗೋ ಅಷ್ಟೊತ್ತಿಗೆ ಆಗುತ್ತೆ. ಅಲ್ಲಿ ಒಳಗಡೆ ದೇವ್ರದ್ದು ಪೂಜೆ ಮಾಡ್ತಾ ಇರೋದ್ರಿಂದ ಯಾರನ್ನೂ ಅಲ್ಲಿ ಬಿಡ್ತಾ ಇರಲಿಲ್ಲ. ಸೊ ಒಂದು 11:30 ಅಷ್ಟೊತ್ತಿಗೆ ಒಳಗಡೆ ಹೋಗಿದ್ವಿ. ಒಳಗಡೆ ಡೆಕೋರೇಷನ್ಸ್ ಸಕ್ಕದ ಮಾಡಿದರು. ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈ ಥರ ಸಾಂಗ್ಸು ಮ್ಯೂಸಿಕ್ಸ್ ಎಲ್ಲ ನಮ್ಮ ಕರ್ನಾಟಕದ ಬಸ್ಗಳಲ್ಲಿ ಮಾತ್ರ ಸಾಧ್ಯ. ಈ ಮ್ಯೂಸಿಕ್ ಹಾಕ್ಕೊಂಡು ಅಲ್ಲಿಂದ ನಾವು KPIC ಸಿಲ್ಕ್ಸಿಗೆ ಹೋದ್ವಿ. ಅಲ್ಲಿ 50% ಆಫರ್ ಇತ್ತು ಅಂತ ಜನ ನೋಡಿ ಎಷ್ಟು ಜನ ಇದೆ. ಹೆಂಗಿತ್ತು ಸ್ಯಾರಿ ಶಾಪಿಂಗು? 50% ಆಫರ್ ಅಂತ ಹೇಳಿದ್ದು ಹೇಳಿ. ಒಂದು ಇಷ್ಟ ಆಗಿದೆ. ಎಲ್ಲ ಕಲೆಕ್ಷನ್ಸ್ ಖಾಲಿ ಮಾಡಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಮೇಡಮ್? ನಮಗೆ ಕಾಕೋತಾರೆ ಹೇಳಿ. ರೇಟ್ಗೆ ಸುಸ್ತಾಗಿ ಹಿಂಗೆ ಕೂತಿದ್ದಾರೆ ಇಬ್ಬರು. ಹೊಂಟದಾ? 5 ನಿಮಿಷ ಇನ್ನೂ ಸುಧಾರಿಸ್ಕೊಂಡು. ಸೊ ಇಲ್ಲಿಗೆ ಆಗಿತ್ತು ನಮ್ಮದು ಒಂದು ಒನ್ ಡೇ ವ್ಲಾಗ್. ನಂದು ಚಾರ್ಜ್ ಖಾಲಿಯಾಗಿತ್ತು ಅಂತ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು ಆಲ್.